ಚಿಲ್ಡ್ರನ್ಸ್ 6ನೇ ತರಗತಿಯ ಮೊದಲ ವ್ಯಕ್ತಿ ಅಂದರೆ ದೊಡ್ಡವರ ದಾರಿ ಅನ್ನೋ ಪಾಠದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯ ಜೀವನದ ಒಂದು ಘಟನೆಯನ್ನು ನಾವು ನೋಡಿದ್ವಿ, ರಾಜೇಂದ್ರ ಪ್ರಸಾದ್ ಅವ್ರದ್ದು. ಹಾಗೆಯೇ ಇನ್ನೊಬ್ಬ ಭಾರತದ ರಾಷ್ಟ್ರಪತಿ, ಶಿಕ್ಷಣದ ಹರಿಕಾರರಾದ ಡಾಕ್ಟರ್ ಜಾಕೀರ್ ಹುಸೇನರು ಅವರು ಕೂಡ ದೊಡ್ಡ ವ್ಯಕ್ತಿ. ಹಾಗೆ ಶಿಕ್ಷಣಕ್ಕೋಸ್ಕರ ಶ್ರೇಷ್ಠ ಕೊಡುಗೆಗಳನ್ನು ನೀಡಿದವರು. ಅವರು ಹೇಗೆ ಒಂದು ಘಟನೆ ನಮಗೆ ಒಂದು ಮಹತ್ವಪೂರ್ಣ ಆಗಿದೆ ಮಕ್ಕಳಿಗೆಲ್ಲ ಅನ್ನೋದನ್ನು ನಾವಿಲ್ಲಿ ನೋಡೋಣ ಮಕ್ಕಳೇ. ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ನಾವು ಹೇಗೆ ರಾಜೇಂದ್ರ ಪ್ರಸಾದರ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಇವರು ಕೂಡ ಮೊದಲು ಬಿಹಾರದ ರಾಜ್ಯಪಾಲರಾಗಿ ಕೆಲಸ ಮಾಡಿದರು. ಅನಂತರ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು ಡಾಕ್ಟರ್ ಜಾಕೀರ್ ಹುಸೇನರು. ಇವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆಗೆ ಕುರಿತಂತೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮಕ್ಕಳೇ. ಹಾಗೆಯೇ ಅಲಿಘಡ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ, ಅಂದರೆ ಹೈಯರ್ ಎಜುಕೇಷನ್ನಿಗೆ ಫೇಮಸ್ ಆಗಿರೋ ಸಂಸ್ಥೆ, ಇನ್ಸ್ಟಿಟ್ಯೂಷನನ್ನು ಜಾಕೀರ್ ಹುಸೇನ್ ಅವರು ದೆಹಲಿಯಲ್ಲಿ ಸ್ಥಾಪನೆ ಮಾಡಿದರು. ಅದರ ಹೆಸರು ಜಾಮಿಯಾ ಮಿಲಿಯಾ. ನಿಮಗೆ ಕ್ವಶನ್ ಇದೆ, ಜಾಮಿಯಾ ಮಿಲಿಯಾ ಎಲ್ಲಿದೆ ಅಂತ ಕೇಳಿದರೆ, ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ದೆಹಲಿಯಲ್ಲಿದೆ ಅಂತ ಅದರ ಉತ್ತರ. ಹಾಗೆ ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅವರು ಆ ವಿಶ್ವವಿದ್ಯಾಲಯದಲ್ಲೇ ಹೆಚ್ಚು ಕೆಲಸ ಮಾಡಿದರು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ ಅಲ್ವಾ ಮಕ್ಕಳೇ? ಹಾಗಾದರೆ ಯಾವುದದು ಘಟನೆ ನೋಡೋಣ. ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಅವರು ತುಂಬ ಕ್ಲೀನಾಗಿರಬೇಕು, ಹಾಗೆ ನೀಟ್ನೆಸ್ ಆಗಿರಬೇಕು ವಿದ್ಯಾರ್ಥಿಗಳು ಮತ್ತು ತಾವು ಕೂಡ ಅನ್ನೋದು ಅವರ ಧ್ಯೇಯವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಅವರು ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಬಹಳ ಪ್ರಾಮುಖ್ಯತೆ ನೀಡ್ತಾ ಇದ್ದರು. ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳ್ತಾ ಇದ್ದರು, ಶುಚಿಯಾದ ಬಟ್ಟೆ ಹಾಕ್ಕೊಂಡು ಬನ್ನಿ, ಶೂಸ್ ಹಾಕಿ, ಶೂಸ್ನ ಪಾಲಿಷ್ ಮಾಡಿ ಅಂತ. ಆದರೆ ವಿದ್ಯಾರ್ಥಿಗಳು ಅವರ ಮಾತನ್ನು ಅಷ್ಟು ಸರಿಯಾಗಿ ಕೇಳುತ್ತಿರಲಿಲ್ಲ. ಒಂದಿನ ಮಾಡ್ಕೊಳ್ತಾ ಬರ್ತಾಯಿದ್ರು, ಮತ್ತೊಂದು ದಿನ ಬಿಡ್ತಾಯಿದ್ರು. ಹೀಗೆ ಮಾಡಿದರೆ ಸ್ಕೂಲಿನ ಕಾಲೇಜಿನ ನೀಟ್ನೆಸ್ ಕಡಿಮೆ ಆಗುತ್ತಲ್ಲ ಅಂತ ಅವರೇನು ಮಾಡಿದರು, ಒಂದು ಉಪಾಯವನ್ನು ಮಾಡಿದರು. ಏನದು? ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ, ಅಂದರೆ ಎಂಟ್ರೆನ್ಸಲ್ಲಿ, ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳ ಕೈಯಲ್ಲಿ ಪಾಲಿಷ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡೂ ಆಗಿತ್ತು. ಅವರು ಕುಲಪತಿಗಳಂತ ಗೊತ್ತಿದ್ದು ಮಕ್ಕಳು ಅವರೇ ಪಾಲಿಷ್ ಹಾಕೋಕೆ ನಿಂತ್ಕೊಂಡ್ರೆ ಕಂಪಲ್ಸರಿಯಾಗಿ ಎಲ್ಲರೂ ಹಾಕ್ಕೊಂಡು ಬರಲಿ ಅನ್ನೋದು ಕುಲಪತಿಗಳ ಉದ್ದೇಶ ಆಗಿತ್ತು. ಪದೇ ಪದೇ ಹೇಳಿದರೂ ಇವರು ಹಾಕ್ಕೊಂಡು ಬರಲ್ವಲ್ಲ, ನಾನೇ ಗೇಟಲ್ಲಿ ಕೂತ್ಕೊಂಡು ಇವ್ರ ಶೂಸ್ಗಳಿಗೆ ಪಾಲಿಷ್ ಮಾಡಿಬಿಡೋಣ ಅಂದ್ಕೊಂಡು, ನೋಡಿ ಎಂಥ ದೊಡ್ಡ ವ್ಯಕ್ತಿ, ಒಂದು ಸಣ್ಣ ಕೆಲಸನೂ ನೀಟಾಗಿ ಮಕ್ಕಳ ಕೈಯಾರೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ತಾವೇ ತಮ್ಮ ಸ್ಟೇಟಸನ್ನು ಮರೆತು ಪಾಲಿಷ್ ಡಬ್ಬಿ, ಬ್ರಷ್ ಹಿಡಿದು ಗೇಟಲ್ಲಿ
ಎಂಟ್ರೆನ್ಸ್ ಗೇಟಲ್ಲಿ ಕೂತ್ಬಿಟ್ಟಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ಗೊತ್ತಾಗಲಾರ್ದವರು ಪಾಲಿಷ್ ಹಾಕಿಸಿಕೊಂಡು ಬಿಟ್ಟಿದ್ರು. ಗೊತ್ತಾದವರು ಎಂಥ ತಪ್ಪು ಮಾಡಿದ್ವಲ್ಲ ನಾವು, ಸರ್ ಹೇಳಿದ್ರೂ ನಾವು ಕೇಳಲಿಲ್ಲ, ಇವತ್ತು ಎಷ್ಟು ನಾಚಿಕೆ ಆಯ್ತಪ್ಪ ಅಂತ ಅವರ ವರ್ತನೆಗೆ ಅವರೇ ನಾಚಿಕೊಂಡ್ರು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟ್ಗಳಿಗೆ ಪಾಲಿಷ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಒಂದು ದಿನ ಆ ಘಟನೆಯಿಂದ ಯಾವಾಗಪ್ಪ ನಮ್ಮ ಸರೇ ಪ್ರಿನ್ಸಿನೇ ಶೂ ಮತ್ತು ಪಾಲಿಷ್ ಮಾಡೋ ಬ್ರಷ್ ಹಿಡ್ಕೊಂಡು ಕೂತ್ರಲ್ಲ, ಇನ್ಯಾವತ್ತೂ ನಾವು ಪಾಲಿಷ್ ಮಾಡಲಾರ್ದಂಗೆ ಸ್ಕೂಲಿಗೆ ಬರಬಾರ್ದು ಕಾಲೇಜಿಗೆ ಅಂದ್ಕೊಂಡು ವಿದ್ಯಾರ್ಥಿಗಳು ತುಂಬ ನೀಟಿಂದ ಕಾಲೇಜಿಗೆ ಬರ್ತಾಯಿದ್ರು. ಮತ್ತು ಆ ಘಟನೆಯಿಂದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಶಿಸ್ತನ್ನು ತಮ್ಮ ಬಾಳಿನಲ್ಲಿ ಬೆಳೆಸಿಕೊಳ್ಳಲು ಕಾರಣವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ ಅನ್ನೋದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ನೋಡಿ ಮಕ್ಕಳೇ, ನಾವು ಇಬ್ಬರು ದೊಡ್ಡವರ ದಾರಿಗಳನ್ನು ನೋಡಿದ್ವಿ. ದೊಡ್ಡವರ ದಾರಿಯಲ್ಲಿ ನಾವು ಏನು ಮಾಡಿದ್ವಿ, ಅವರ ಸಾಧನೆಯನ್ನು ನೋಡಿದ್ವಿ. ಇಬ್ಬರು ಅಷ್ಟೇ ಸರಳ ಜೀವನವನ್ನು ನಡೆಸಿದರು. ಇಬ್ಬರು ಭಾರತದ ರಾಷ್ಟ್ರಪತಿಗಳೇ ಆಗಿದ್ದರು. ಅದೇ ರೀತಿ ಇಬ್ಬರೂ ಕೂಡ ಮಕ್ಕಳಲ್ಲಿ ಪರಿಣಾಮಕಾರಿ ಬದಲಾವಣೆಯನ್ನು ತರಲು ಹೆಚ್ಚು ಶ್ರಮಿಸಿದರು. ಸರಳವಾಗಿ ಮತ್ತು ತಾಳ್ಮೆಯಿಂದ ತಮಗೆ ತಮ್ಮ ಸ್ಟೇಟಸನ್ನು ಮರೆತು ವಿದ್ಯಾರ್ಥಿಗಳಲ್ಲಿ ಪರಿಣಾಮಕಾರಿ ಬದಲಾವಣೆ ತರೋದರಲ್ಲಿ ಅವರು ತುಂಬ ಸಹಾಯ ಮಾಡಿದರು ಅನ್ನೋದು ಈ ಪಾಠದಿಂದ ನಾವು ತಿಳಿದುಕೊಳ್ಳಬಹುದು ಮಕ್ಕಳೇ.